ಇವತ್ತು ಹೆಚ್ಚಿನ ವಿದ್ಯಾರ್ಥಿಗಳು ಇವತ್ತೇನದ ಸಿಚುವೇಶನ್ ಅದನ್ನು ನೋಡಿ ಕರಿಯರ್ ಆಯ್ಕೆ ಮಾಡ್ಕೋತಾರ. ಒಂದ್ 15-20 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಇಂಜಿನಿಯರ್ ನೋಡಿದ್ರ ನಾನು ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿ ಇವತ್ತು ಅಡ್ಮಿಷನ್ ಮಾಡಿಸ್ತಾರ. ಆದ್ರೆ ನಿಮ್ ಕರಿಯರ್ ಮುಂದಿನ 10-15 ವರ್ಷ ಒಳಗ ಪೀಕ್ ಆಗಿ ಚೇಂಜ್ ಆಗ್ಬಹುದು. ಅಷ್ಟೊಳಗ ಜಗತ್ತು ಬಹಳ ಬದಲಾಗಿರ್ತದ. ಕೆಲವೊಂದು ಕರಿಯರ್ ಮಾಯ ಆಗ್ತಾವ, ಕೆಲವೊಂದು ಎವರೇಜ್ ಆಗ್ತಾವ, ಮತ್ತು ಕೆಲವೊಂದು ಡಿಮ್ಯಾಂಡಿಗೆ ಬರ್ತಾವ, ಅಥವಾ ಇನ್ನು ಕೆಲವೊಂದು ಕರಿಯರ್ಗಳು ಹೊಸದಾಗಿ ಹುಟ್ಟುಕೊಳ್ತಾವ. ಈ ವಿಡಿಯೋದೊಳಗ ನಾನು ನಿಮ್ಗೊಂದು ಸ್ಪೆಷಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ವಿಡಿಯೋನ ಕಡಿ ತನಕ ನೋಡ್ರಿ. ನೀವು ನಮ್ಮ ಚಾನೆಲ್ ವಿವಾದನ ಸಬ್ಸ್ಕ್ರೈಬ್ ಮಾಡಿರದೇ ಇದ್ರ ಈಗಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ರಿ. 2035 ತನಕ 10 ಕರಿಯರು ಎಕ್ಸ್ಪ್ಲೋರ್ಡ್ ಆಗ್ತವ. ಆ ಕರಿಯರ್ ಯಾವ್ಯಾವ ಅನ್ನೋದನ್ನ ನೋಡೋಣ. ಒಂದೇದ್ದು AI ಇಂಟಿಗ್ರೇಷನ್ ಸ್ಪೆಷಲಿಸ್ಟ್. ಈಗೀಗ ಎಲ್ಲಾರು AI ಬಗ್ಗೆ ಮಾತಾಡ್ತಾರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದ್ರ ನಿಜವಾದ ಡಿಮ್ಯಾಂಡ್ ಎಲ್ಲಿದೆ ಅಂತ ಹೇಳಿ ತುಂಬಾ ಕಡಿಮೆ ಜನರಿಗೆ ಗೊತ್ತದ. ಈಗ ಆಲ್ರೆಡಿ ಸಾಕಷ್ಟು ಕಂಪನಿಗಳು AI ಅನ್ನ ಡೆವಲಪ್ ಮಾಡ್ತಾ ಇದಾರೆ. ಮುಂದೆ ಬರೋ ದಿನಗಳ ಒಳಗ AI ಅನ್ನ ಬಿಲ್ಡ್ ಮಾಡೋದು ಮುಖ್ಯ ಅಲ್ಲ, ಆದ್ರೆ ಅದನ್ನ ಆಕ್ಚುಯಲ್ ಆಗಿ ಬಳಸೋದು ಮುಖ್ಯ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆವಲಪ್ ಆಗಿರೋ ರೀತಿ ನೋಡಿದ್ರೆ ಇನ್ನೊಂದು 5 ವರ್ಷಕ್ಕ ಅದು ಫುಲ್ ಫ್ಲೆಜ್ಡ್ ಆಗಿ ಇಂಡಸ್ಟ್ರಿ ಒಳಗ ಬಂದ್ಬಿಡ್ತದ. ಅವಾಗ ಪ್ರತಿ ಕಂಪನಿ ಒಳಗುನು AI ಅನ್ನ ಒಳ್ಳೆ ರೀತಿಯಿಂದ ಬಳಸ್ಕೊಳ್ಳೋರು ಬೇಕಾಗ್ತಾರ. ಬಿಸ್ನೆಸ್ ಹೆಂಗ್ ನಡೀತದ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಆ ಬಿಸ್ನೆಸ್ ತಕ್ಕಂಗ ಯಾವ್ಯಾವ AI ಟೂಲ್ ಗಳನ್ನು ಬಳಸ್ಕೊಳ್ಬೇಕು ಅಂತ ಹೇಳಿ ಎರಡು ಏರಿಯಾಗಳನ್ನ ಯಾರು ಕನೆಕ್ಟ್ ಮಾಡ್ತಾರ ಅವ್ರಿಗೆ ಜಾಸ್ತಿ ಡಿಮ್ಯಾಂಡ್ ಇರ್ತದ. ಇವರು AI ಇಂಟಿಗ್ರೇಷನ್ ಸ್ಪೆಷಲಿಸ್ಟ್. ಇವ್ರು ಎಲ್ಲೆಲ್ಲಿ AI ಬಳಸ್ತಾರಂದ್ರ ಹೆಲ್ತ್ ಕೇರ್, ಮ್ಯಾನುಫ್ಯಾಕ್ಚರಿಂಗ್, ಎಜುಕೇಶನ್, ಫೈನಾನ್ಸ್ ಇಂಥ ಹಲವು ಡಿಪಾರ್ಟ್ಮೆಂಟ್ ಒಳಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಇಂಟಿಗ್ರೇಟ್ ಮಾಡ್ತಾರ. ನೀವು ಕೋಡಿಂಗ್ ಎಕ್ಸ್ಪರ್ಟ್ ಆಗ್ಬೇಕಾಗಿಲ್ಲ, AI ಬಳಸಿ ನಿಜವಾದ ಸಮಸ್ಯೆಗಳನ್ನ ಬಿಡಿಸೋ ಜನ ಆಗ್ಬೇಕು. ಎರಡನೇ ಕರಿಯರ್ ಕ್ಲೈಮೇಟ್ ಅಂಡ್ ಸಸ್ಟೈನೇಬಿಲಿಟಿ ಎಕ್ಸ್ಪರ್ಟ್. ಹವಾಮಾನ ಬದಲಾವಣೆ ಇದೊಂದು ಬರೀ ಮಾತಾಗಿ ಉಳಿದಿಲ್ಲ. ಈ ಕ್ಲೈಮೇಟ್ ಚೇಂಜು ಅಗ್ರಿಕಲ್ಚರ್ ಅನ್ನ ಚೇಂಜ್ ಮಾಡ್ತದ. ನಗರಗಳನ್ನ, ಕೈಗಾರಿಕೆಗಳನ್ನ, ಜನ ಎಲ್ಲೆಲ್ಲಿ ವಾಸ ಮಾಡ್ತಾರ ಅಲ್ಲಿ ಹ್ಯಾಬಿಟೇಟ್ ಪ್ರದೇಶಗಳನ್ನ, ಇವೆಲ್ಲದರ ಮೇಲೆ ಕ್ಲೈಮೇಟ್ ಚೇಂಜು ಪರಿಣಾಮ ಬೀರ್ತದ. ಸರ್ಕಾರಗಳು ಮತ್ತು ಕಂಪನಿಗಳು ಸಾಕಷ್ಟು ಹಣ ಇನ್ವೆಸ್ಟ್ ಮಾಡಿ ಪರಿಸರ ರಕ್ಷಣೆ, ರಿನ್ಯೂವಬಲ್ ಎನರ್ಜಿ, ಎನ್ವೈರ್ಮೆಂಟಲ್ ಪ್ಲಾನಿಂಗ್ ಇದ್ರ ಮೇಲೆಲ್ಲ ಕೆಲಸ ಮಾಡ್ತಾವ. ಸೊ ಆದ್ರಿಂದ ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಕರಿಯರ್ಗಳು ಅಂದ್ರೆ ಕ್ಲೈಮೇಟ್ ಸೈನ್ಸ್, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ ಇಂಥವಕ್ಕೆಲ್ಲ ಸಂಬಂಧಪಟ್ಟಂಗ ಕರಿಯರ್ಗಳು ಡಿಮ್ಯಾಂಡಿಂಗ್ ಬರ್ತಾವ. ಇಂಥ ಕರಿಯರ್ಗಳು ಬರೀ ಟ್ರೆಂಡ್ ಅಲ್ಲ, ಆದ್ರೆ ಜಗತ್ತಿಗೆ ಅನಿವಾರ್ಯ ಆಗೋ ವೃತ್ತಿಗಳು. ಮೂರನೇ ಕರಿಯರ್ ಹೆಲ್ತ್ ಕೇರ್ ಮತ್ತು ಟೆಕ್ನಾಲಜಿ ಪ್ರೊಫೆಷನಲ್ಸ್. ಈಗ ಆರೋಗ್ಯ ಕ್ಷೇತ್ರ ಅಂದ್ರೆ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್ ಬಹಳ ಫಾಸ್ಟ್ ಆಗಿ ಬೆಳೀತಾ ಇದೆ. ಹೆಂಗ ಟೆಕ್ನಾಲಜಿ ಚೇಂಜ್ ಆಗ್ತದ ಹಂಗ ಹೆಲ್ತ್ ಕೇರ್ನು ಬದಲಾಗ್ತದ. ಮುಂದೆ ಬರೀ ಡಾಕ್ಟರ್ಸ್ ಅಲ್ಲ, ಆದ್ರ ಆ ಡಾಕ್ಟರ್ಸ್ ಗೆ ಹೆಲ್ಪ್ ಮಾಡ್ಲಿಕ್ಕೆ ಆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಒಳಗ ಟೆಕ್ನಾಲಜಿಯನ್ನ ತರೋರು ಬೇಕಾಗ್ತಾರ. ಅವ್ರಿಗೆ ಹೆಲ್ತ್ ಕೇರ್ ನಾಲೆಜ್ನು ಇರಬೇಕು, ಟೆಕ್ನಾಲಜಿ ನಾಲೆಜ್ನು ಇರಬೇಕು. ಇಂಥ ಕರಿಯರ್ಗಳ ಉದಾಹರಣೆಗಳು ಹೆಲ್ತ್ ಡೇಟಾ ಅನಲಿಸ್ಟ್, ಟೆಲಿಮೆಡಿಸಿನ್ ಸ್ಪೆಷಲಿಸ್ಟ್, ಮೆಡಿಕಲ್ ಟೆಕ್ನಾಲಜಿ ಎಕ್ಸ್ಪರ್ಟ್ಸ್, ಬಯೋಟೆಕ್ನಾಲಜಿಸ್ಟ್, ರೋಬೋಟಿಕ್ ಎಕ್ಸ್ಪರ್ಟ್ಸ್. ಇಂಥವರೆಲ್ಲ ಡಾಕ್ಟರ್ಗಳ ಜೊತೆಗೆ ಸೇರಿ ಹೆಲ್ತ್ ಕೇರಿಗೆ ಒಂದು ದೊಡ್ಡ ಕೊಡುಗೆ ಕೊಡೋರಿದ್ದಾರೆ. ಸೊ ನೀವೇನಾದ್ರೂ ಹೈ ರಿವಾರ್ಡಿಂಗ್ ಕರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಇಂಥ ಕರಿಯರ್ಗಳ ಬಗ್ಗೆ ಯೋಚಿಸ್ರಿ. ಆರೋಗ್ಯ ಮತ್ತು ಟೆಕ್ನಾಲಜಿ, ಹೆಲ್ತ್ ಕೇರ್ ಪ್ಲಸ್ ಟೆಕ್ನಾಲಜಿ ಬಹಳ ದೊಡ್ಡ ಬೇಡಿಕೆ ಇರೋ ಕರಿಯರ್ ಆಗ್ತದೆ. ನಾಲ್ಕನೇದು ಸ್ಕಿಲ್ಡ್ ಟ್ರೇಡ್ಸ್ ವಿತ್ ಟೆಕ್ನಾಲಜಿ. ಎಲ್ಲಾರು ಡಿಗ್ರಿ ಹಿಂದೆ ಓಡ್ಬೇಕಾದ್ರೆ ಆಕ್ಚುಲ್ ಆಗಿ ಸ್ಕಿಲ್ಡ್ ಆಗಿ ಟೆಕ್ನಿಷಿಯನ್ಸ್ ಇರ್ತಾರ, ಅವರು ಶಾರ್ಟೇಜ್ ಉಂಟಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆದ್ರೆ ಇದು ಹಳೆ ಕಾಲದ ಕೆಲಸ ಅಲ್ಲ. ಬಡಿಗೆತನ, ಕಮ್ಮಾರಿಕೆ, ಚರ್ಮದ ಕೆಲಸ ಆ ತರದ ಕೆಲಸ ಅಲ್ಲ. ಮುಂದಿನ ವರ್ಷದಾಗ ಸ್ಕಿಲ್ ಟ್ರೇಡಿಂಗು ಆಟೋಮೇಶನ್ ಒಳಗಿರ್ತದ, ರೋಬೋಟಿಕ್ಸ್ ಒಳಗಿರ್ತದ, ಪ್ರಿಸಿಷನ್ ಸಿಸ್ಟಮ್ಸ್ ಒಳಗಿರ್ತದ. ಇದಕ್ಕೆ ತಕ್ಕಂತ ಉದಾಹರಣೆಗಳು ಅಂದ್ರೆ ಸಾಕಷ್ಟು ಅಡ್ವಾನ್ಸ್ ಆಗಿರೋ ಇಲೆಕ್ಟ್ರಿಷಿಯನ್ಸ್, ರೋಬೋಟಿಕ್ ಟೆಕ್ನಿಷಿಯನ್ಸ್, ಇಂಡಸ್ಟ್ರಿಯಲ್ ಮೇಂಟೆನೆನ್ಸ್ ಎಕ್ಸ್ಪರ್ಟ್ಸ್, ಆಮೇಲೆ ಮಷೀನ್ ಅನ್ನ ಉಪಯೋಗ ಮಾಡಿಕೊಂಡು ಮನೆ ಕಟ್ಟೋದು, ಬ್ರಿಕ್ಸ್ ಮಾಡೋದು, ಕಟ್ಟಿಗೆ ಕೆಲಸ ಮಾಡೋದು, ಇಂಥವೆಲ್ಲ ಹಿಂದಿನ ಕಾಲದಾಗ ಏನು ಸ್ಕಿಲ್ಡ್ ಬೇಸ್ಡ್ ಅಂತಿದ್ರು ಅದನ್ನ ಮಷೀನದ ಸಹಾಯದ ಮುಖಾಂತರ ಮಾಡೋದು. ಇಂಥ ಕೆಲ್ಸಕ್ಕೆ ಸಪ್ಲೈ ಕಡಿಮದ, ಡಿಮ್ಯಾಂಡ್ ಜಾಸ್ತಿ ಅದ. ಹಂಗಾಗಿ ಇದು ಮುಂದಿನ 10-15 ವರ್ಷ ಒಳಗ ತುಂಬಾ ಜಾಸ್ತಿ ಎಕ್ಸ್ಪ್ಲೋರ್ಡ್ ಆಗುವಂತ ಕರಿಯರ್. ಐದನೇ ಕರಿಯರ್ ಕಂಟೆಂಟ್ ಮತ್ತು ಪರ್ಸನಲ್ ಬ್ರ್ಯಾಂಡ್ ಪ್ರೊಫೆಷನಲ್. ಈಗೀಗ ಡಿಜಿಟಲ್ ಜಗತ್ತು ಸಾಕಷ್ಟು ದೊಡ್ಡದಾಗ್ಯದ. ಎಲ್ಲಾ ಕಂಪನಿಗಳಿಗೂ ಜಗತ್ತಿನಾಗಿರೋ ಎಲ್ಲಾ ಜನರಿಗೂ ಕನೆಕ್ಟ್ ಆಗ್ಬೇಕು ಅಂದ್ರ ಇಂಟರ್ನೆಟ್ ಮೂಲಕನ ಆಗ್ಬೇಕು. ಸೊ ಹಂಗಾಗಿ ಕಂಪನಿ ರಿಪ್ರೆಸೆಂಟೇಟಿವ್ ಅಂತ ಹೇಳಿ ಸ್ಪಷ್ಟವಾಗಿ ಮಾತಾಡೋರು, ಕಂಟೆಂಟ್ ತಯಾರು ಮಾಡೋರು, ಕ್ರಿಯೇಟಿವ್ ಆಗಿರೋರು, ಬೇರೆ ಬೇರೆ ಅಡ್ವರ್ಟೈಸ್ ಗಳನ್ನ ಮಾಡಿಕೊಡುವಂತವ್ರು, ಕಂಪನಿ ಪ್ರಾಡಕ್ಟ್ ಗಳ ಬಗ್ಗೆ ನಾಲೆಜ್ ಅನ್ನ ಜನರ ಹತ್ರ ತಲುಪಿಸೋ ಅಂತವ್ರು, ಇಂಥವ್ರೆಲ್ಲ ಬೇಕಾಗ್ತಾರ. ಈ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಬರೀ ಯೂಟ್ಯೂಬರ್ ಅಲ್ಲ, ಇದ್ರೊಳಗೆ ಎಜುಕೇಟರ್ಸ್ ಬರ್ತಾರ, ಕನ್ಸಲ್ಟೆಂಟ್ ಬರ್ತಾರ, ಕೆಲವೊಂದು ಪ್ರಾಡಕ್ಟ್ ಎಕ್ಸ್ಪರ್ಟ್ಸ್ ಗಳು ಬರ್ತಾರ. ಸೊ ಇಲ್ಲಿರೋ ಅವಕಾಶ ಏನು ಅಂತಂದ್ರ ನಿಮ್ಗೆ ಕಂಟೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ತದ,
ನೀವು ಕ್ರಿಯೇಟಿವ್ ಆಗಿ ವಿಚಾರ ಮಾಡ್ತೀರಿ, ಮಾತಾಡ್ಲಿಕ್ಕೆ ಸರಿಯಾಗಿ ಬರ್ತದ. ಸೊ ಇದನ್ನೆಲ್ಲ ಬಳಸ್ಕೊಂಡು ಒಂದು ಟೋಟಲ್ ಪ್ಯಾಕೇಜ್ ಅಂತ ಹೇಳಿ ನೀವು ಕಂಪನಿ ಮಾತನ್ನ ಇಡೀ ಜಗತ್ತಿನವರೆಗೂ ತಲುಪಿಸುವಂಗ್ ಮಾಡಿದ್ರ ಆ ಕ್ಷೇತ್ರದಾಗ ನೀವು ಒಳ್ಳೆ ಕರಿಯರ್ ಅನ್ನ ಮಾಡ್ಕೋಬಹುದು. 6ನೇ ಕರಿಯರ್ ಡೇಟಾ ಇಂಟರ್ಪ್ರಿಟರ್ಸ್. ಇವತ್ತ ಡೇಟಾ ಎಲ್ಲ ಕಡೆ ಅದ. ಡೇಟಾ ಅಂದ್ರೆ ಇನ್ಫಾರ್ಮೇಶನ್. ಸಾಕಷ್ಟು ಡೇಟಾಗಳನ್ನ ಕಂಪನಿಗಳು ಈಗಾಗಲೇ ಸಂಗ್ರಹ ಮಾಡಾಗ್ಯದ. ಸೊ ಹಿಂಗಾಗಿ ಡೇಟಾ ಕಲೆಕ್ಟ್ ಮಾಡೋರು ಬೇಕಾಗಿಲ್ಲ, ಆದ್ರೆ ಆ ಕಲೆಕ್ಟ್ ಮಾಡಿರೋ ಡೇಟಾ ಅನ್ನ ಅರ್ಥ ಮಾಡ್ಕೊಳ್ಳೋ ಜನ ಬೇಕು, ಇಂಟರ್ಪ್ರಿಟ್ ಮಾಡೋ ಜನ ಬೇಕು, ಆ ಡೇಟಾನ ಅನಾಲಿಸಿಸ್ ಮಾಡೋ ಜನ ಬೇಕು, ಅನಾಲಿಸಿಸ್ ಮಾಡಿದ್ಮೇಲೆ ನಿರ್ಧಾರ ತೆಗೆದುಕೊಳ್ಳೋ ಜನ ಬೇಕು, ಆ ಡೇಟಾನ ಬಳಸಿ ಕಥೆ ಹೇಳೋರ್ ಬೇಕು, ಅಂದ್ರ ಸ್ಟೋರಿ ಟೆಲ್ಲಿಂಗ್. ಈ ರೋಲು ಕೋಡಿಂಗ್ ಗಿಂತ ಜಾಸ್ತಿ ಥಿಂಕಿಂಗ್ ಅನ್ನ ಬೇಡ್ತದ. ಆದ್ದರಿಂದ ಡೇಟಾಗೆ ಸಂಬಂಧಪಟ್ಟಿರೋ ಕರಿಯರ್ಗಳ ಬಗ್ಗೆ ನೀವು ಗಮನ ಹರಿಸ್ರಿ. ಡೇಟಾ ಸೈನ್ಸ್, ಡೇಟಾ ಅನಾಲಿಸಿಸ್ ಇಂಥವೆಲ್ಲ ಡೇಟಾನ ಅರ್ಥ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ಳೋ ಶಕ್ತಿ ಬರೀ ಟೆಕ್ನಿಕಲ್ ಸ್ಕಿಲ್ ಗಿಂತ ಜಾಸ್ತಿ ಬೆಲೆ ಬಾಳ್ತದ. 7ನೇ ಕರಿಯರ್ ಸೈಬರ್ ಸೆಕ್ಯೂರಿಟಿ ಸ್ಪೆಷಲಿಸ್ಟ್. ಎಲ್ಲವೂ ಡಿಜಿಟಲ್ ಆಗ್ತಿದ್ದಂಗ ಅದಕ್ಕೆ ಸಂಬಂಧಪಟ್ಟಿರೋ ಅಪಾಯಗಳೂ ಜಾಸ್ತಿ ಆಗ್ತಾವ. ಈಗಾಗಲೇ ಸಾಕಷ್ಟು ಸೈಬರ್ ಅಟ್ಯಾಕ್ ಆಗ್ತಾವ, ಸೈಬರ್ ಕ್ರೈಮ್ ಆಗ್ತಾವ, ಡಿಜಿಟಲ್ ಫ್ರಾಡ್ಸ್ ಆಗ್ತಾವ. ಸೊ ಅಂತ ಟೈಮ್ನಾಗ ಕಂಪನಿಗಳಿಗೆ, ಬ್ಯಾಂಕ್ಗಳಿಗೆ, ಸರ್ಕಾರಗಳಿಗೆ ಪ್ರೊಟೆಕ್ಷನ್ ಬೇಕಾಗ್ತದ. ಆ ಪ್ರೊಟೆಕ್ಷನ್ ಕೊಡೋರು ಸೈಬರ್ ಸೆಕ್ಯೂರಿಟಿ ಅನಾಲಿಸ್ಟ್, ಎಥಿಕಲ್ ಹ್ಯಾಕರ್ಸ್, ಡಿಜಿಟಲ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್. ಇಂಥ ಇಂಟರ್ನೆಟ್ಗೆ, ಡಿಜಿಟಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರೋ ಕರಿಯರ್ಗಳು. ಜಗತ್ತು ಎಷ್ಟು ಜಾಸ್ತಿ ಡಿಜಿಟಲ್ ಆಗ್ತದ ಅಷ್ಟು ಸೆಕ್ಯೂರಿಟಿಗೆ ಪ್ರಾಮುಖ್ಯತೆ ಸಿಗ್ತದ. ಹಿಂಗಾಗಿ ನೀವು ಈ ಕರಿಯರ್ಗಳ ಬಗ್ಗೆ ವಿಚಾರ ಮಾಡ್ರಿ, ಯಾಕಂದ್ರೆ ನೆಕ್ಸ್ಟ್ 10 ರಿಂದ 15 ವರ್ಷದ ಒಳಗ ಇಂಥ ಕರಿಯರ್ಗಳು ಎಕ್ಸ್ಪ್ಲೋರ್ ಆಗ್ತವ. 8ನೇ ಕರಿಯರ್ ಮೆಂಟಲ್ ಹೆಲ್ತ್, ಆಮೇಲೆ ಹ್ಯೂಮನ್ ಬಿಹೇವಿಯರ್ ಎಕ್ಸ್ಪರ್ಟ್. ಈ ಆಧುನಿಕ ಜೀವನದಾಗ ಪ್ರೆಷರ್ ಜಾಸ್ತಿ ಇರ್ತದ. ಅದಕ್ಕೆ ಕಾರಣ ಕಾಂಪಿಟೇಷನ್, ಒಂಟಿತನ, ಅನ್ಸರ್ಟನಿಟಿ, ಸಣ್ಣ ಸಣ್ಣ ಕುಟುಂಬಗಳು ಇಂಥವೆಲ್ಲ. ಸೊ ಜಾಸ್ತಿ ಸ್ಟ್ರೆಸ್ ಇರೋ ಕಡೆ ಆ ಸ್ಟ್ರೆಸ್ ಅನ್ನ ರಿಲೀಫ್ ಮಾಡ್ಲಿಕ್ಕೂ ಕರಿಯರ್ಗಳು ಹುಟ್ಕೋತಾವ. ಉದಾಹರಣೆಗೆ ಮನೋವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋರು ಸೈಕಾಲಜಿಸ್ಟ್, ಮಾನವ ನಡವಳಿಕೆ ಹ್ಯೂಮನ್ ಬಿಹೇವಿಯರ್ ಅನ್ನ ಅರ್ಥ ಮಾಡ್ಕೊಳ್ಳೋರು, ಮಾನಸಿಕ ಆರೋಗ್ಯದಲ್ಲಿ ಕೆಲಸ ಮಾಡೋರು ಸೈಕಾಲಜಿಸ್ಟ್, ಥೆರಪಿಸ್ಟ್, ಬಿಹೇವಿಯರಲ್ ಕೋಚಸ್. ಇಂಥ ಕರಿಯರ್ಗಳಿಗೆ ಬಹಳ ಡಿಮ್ಯಾಂಡ್ ಬರುವುದು. ಹೆಂಗೆ ಟೆಕ್ನಾಲಜಿ ಬೆಳೀತಾದ ಹಂಗಂಗ ಮನುಷ್ಯರ ಸಮಸ್ಯೆಗಳನ್ನು ಬೆಳೀತಾವ. ಸೊ ಆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತಂದ್ರ ಅವ್ರಿಗೆ ಮನುಷ್ಯರನ್ನ ಹೆಲ್ಪ್ ಮಾಡ್ಬೇಕು. ಸೊ ಹಿಂಗಾಗಿ ನೀವು ಮನುಷ್ಯರ ಪ್ರೆಷರ್ ಅನ್ನ ಹೆಂಗ ಕಡಿಮೆ ಮಾಡ್ಬೇಕು ಅಂತ ಕ್ಷೇತ್ರ ಒಳಗ ಕರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ವಿಚಾರ ಮಾಡ್ರಿ. 9ನೇ ಕರಿಯರ್ ಎಜುಕೇಶನ್ ಇನೋವೇಟರ್ಸ್. ನಮ್ ಭಾರತ ಒಳಗ ಶಿಕ್ಷಣ ಬಹಳ ಫಾಸ್ಟ್ ಆಗಿ ಚೇಂಜ್ ಆಗ್ತಾ ಇದೆ. ಹಳೆ ಟೀಚಿಂಗ್ ಮೆಥಡ್ಸ್ ಮಾಯವಾಗಿ ಹೊಸ ಪೆಡಗಾಗಿ ಅಂದ್ರೆ ಕಲಿಸೋ ವಿಧಾನಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಯಾವ. ಹಿಂದಿನ ಕಾಲದಾಗ ಬರೀ ಟೆಕ್ಸ್ಟ್ ಬುಕ್ ಓದಿ ಟೀಚರ್ಗಳು ವಿದ್ಯಾರ್ಥಿಗಳಿಗೆ ಕಲಿಸ್ತಿದ್ರು. ಆದ್ರೆ ಈಗ ಲೆಸನ್ ಪ್ಲಾನ್ ಮಾಡೋದ್ರಿಂದ ಹಿಡ್ಕೊಂಡು, ಚೈಲ್ಡ್ ಸೈಕಾಲಜಿಯಿಂದ ಹಿಡ್ಕೊಂಡು, ಆಯಾ ಕಾನ್ಸೆಪ್ಟ್ ಗಳನ್ನ ಯಾವ ರೀತಿಯಿಂದ ಹೇಳಿದ್ರೆ ಜಾಸ್ತಿ ಅರ್ಥ ಆಗ್ತದ ಹುಡುಗರಿಗೆ ಅಂತ ಹೇಳಿ ಅವಕ್ಕೆಲ್ಲ ದೊಡ್ಡ ಸ್ಟಡಿ ಆಗಿ ಸಾಕಷ್ಟು ಸ್ಕೂಲ್ ಕಾಲೇಜ್ಗಳು ಅವುಗಳನ್ನ ಇಂಪ್ಲಿಮೆಂಟ್ ಮಾಡ್ತಾವ. ಸೊ ಇಂಥ ಸಮಯದಾಗ ಲರ್ನಿಂಗ್ ಸಿಸ್ಟಮ್ ಅನ್ನ ರೂಪಿಸೋರು ಬೇಕಾಗ್ತಾರ, ಹೊಸ ವಿಧಾನ ಒಳಗ ಕಲಿಸೋರು ಬೇಕಾಗ್ತಾರ, ಕಷ್ಟದ ವಿಷಯಗಳನ್ನ ಸಿಂಪ್ಲಿಫೈ ಮಾಡಿ ಸುಲಭವಾಗಿ ಹೇಳೋರು ಬೇಕಾಗ್ತಾರ. ಸೊ ಇದಕ್ಕಾಗಿ ಎಜುಕೇಟರ್ಸ್, ಇನ್ಸ್ಟ್ರಕ್ಷನಲ್ ಡಿಸೈನರ್ಸ್, ಕರಿಕ್ಯುಲಮ್ ಡಿಸೈನರ್ಸ್, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕ್ರಿಯೇಟರ್ಸ್ ಇಂಥವ್ರಿಗೆಲ್ಲ ಡಿಮ್ಯಾಂಡು ಜಾಸ್ತಿ ಆಗುದಿಲ್ಲ. ಕಲಿಸೋ ಕೆಲಸ ಹೋಗುದಿಲ್ಲ, ಆದ್ರೆ ಯಾರು ಕಲಿಸ್ತಾರ ಅವ್ರಿಗೆ ಹೆಂಗ್ ಕಲಿಸ್ಬೇಕು ಅನ್ನೋದನ್ನ ಕಲಿಸೋರು ಹುಟ್ಕೋತಾರ. 10ನೇ ಕರಿಯರ್ ಆಂಟ್ರಪ್ರಿನರ್ಶಿಪ್ ಅಂಡ್ ಪ್ರಾಬ್ಲಮ್ ಸಾಲ್ವರ್ಸ್. ದೊಡ್ಡ ಅವಕಾಶಗಳು ಬರೀ ಜಾಬ್ ಇಂದ ಬರುದಿಲ್ಲ, ಆದ್ರೆ ಜಗತ್ತಿನ ನಿಜವಾದ ಸಮಸ್ಯೆಗಳನ್ನ ಬಿಡಿಸೋದ್ರಿಂದ ಬರ್ತಾವ. ಇವರು ತಮ್ಮ ಅಪಾರ್ಚುನಿಟಿಗಳನ್ನ ತಾವ ಕಂಡು ಹಿಡಿತಾರ. ತಮ್ಮ ಸುತ್ತಮುತ್ತಲು ಏನ್ ಪ್ರಾಬ್ಲಮ್ ಇರ್ತದ ಅದನ್ನ ಗುರುತಿಸ್ತಾರ, ಅದಕ್ಕೆ ಸೊಲ್ಯೂಷನ್ ಕಂಡು ಹಿಡಿತಾರ. ಆಮೇಲೆ ಅದು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಿಸ್ಟಮ್ ಗಳನ್ನ ಕಟ್ತಾರ. ಸೊ ಉದಾಹರಣೆಗೆ ಸ್ಟಾರ್ಟ್ಅಪ್ ಆಂಟ್ರಪ್ರಿನರ್ಸ್, ಈಗ ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್, ಜೆಪ್ಟೋ ಇಂಥವೆಲ್ಲ ಸ್ಟಾರ್ಟ್ಅಪ್ ಗಳನ್ನ ಆಯಾ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆನ ಪ್ರಾರಂಭಿಸಾರ. ಸೊ ನಿಮ್ಮ ಹತ್ರನು ಆ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡೋ ಕೆಪಬಿಲಿಟಿ ಇತ್ತು ಅಂತಂದ್ರ ನೀವು ಒಂದು ಸ್ವಂತ ಉದ್ಯಮ ಪ್ರಾರಂಭಿಸಬಹುದು. ಸೊ ಮುಖ್ಯವಾಗಿ ಹೇಳ್ಬೇಕಂತಂದ್ರ ಇನ್ ಮುಂದೆ ಜನ ಬರೀ ಡಿಗ್ರಿಗಳನ್ನ ಗೌರವಿಸುವುದಿಲ್ಲ, ಆ ಡಿಗ್ರಿ ಜೊತೆ ಯಾರು ಯೋಚಿಸ್ತಾರ, ಯಾರಿಗೆ ಹೊಂದಿಕೊಳ್ತಾರ ಅಂದ್ರೆ ಅಡಾಪ್ಟ್ ಮಾಡ್ತಾರ, ಆಮೇಲೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾರ ಅಂಥವ್ರಿಗೆ ಜಾಸ್ತಿ ಗೌರವ ಕೊಡ್ತಾರ. ನೀವು ಬರೀ ಇವತ್ತಿನ ಟ್ರೆಂಡ್ ನೋಡಿ ಕರಿಯರ್ ಆಯ್ಕೆ ಮಾಡಿದ್ರೆ ಅದು 10-15 ವರ್ಷ ಆದ್ಮೇಲೆ ಹಳೇದಾಗ್ಬೋದು, ನಿರರ್ಥಕ ಆಗ್ಬೋದು. ಆದ್ರೆ ಜಗತ್ತು 15 ವರ್ಷದ ನಂತರ ಎಲ್ಲಿ ಹೋಗ್ಬೋದು ಅಂತ ಅನ್ನೋದನ್ನ ಈಗ ಕಂಡಿಡ್ಕೊಂಡು ಅದಕ್ಕೆ ತಕ್ಕಂಗ ನಿಮ್ಮ ಕರಿಯರ್ ಅನ್ನ ನೀವು ಡಿಸೈನ್ ಮಾಡಿದ್ರೆ ನೀವು ಎಲ್ಲರಿಗಿಂತ ಮುಂದಿರ್ತೀರಿ. ಕೊನೆಯದಾಗಿ ಹೇಳ್ಬೇಕಂದ್ರೆ ನಿಮ್ಮ ಕರಿಯರ್ ಆಯ್ಕೆ ಮಾಡೋ ಮೊದಲು ನಿಮ್ಮನ್ನ ನೀವ ಕೇಳ್ಕೊಳ್ರಿ, ಈ ಕ್ಷೇತ್ರ ಬೆಳೀತಾ ಇದೆಯೋ ಅಥವಾ ಕಡಿಮೆ ಆಗ್ತಾ ಇದೆಯೋ ಅಂತ ಹೇಳಿ. ಟೆಕ್ನಾಲಜಿ ಒಳಗೆ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅದು ಈ ಕರಿಯರ್ ಅನ್ನ ಬದಲಿಸ್ತದನೋ ಅಥವಾ ಇನ್ನೂ ಉತ್ತಮ ಮಾಡ್ತದನೋ, ನಾ ಮುಂದೆ ಉಪಯೋಗಕ್ಕೆ ಬರೋ ಸ್ಕಿಲ್ಸ್ ಗಳನ್ನ ಕಲಿತಾ ಇದ್ದೀನಾ ಅಂತ ಹೇಳಿ ಕೇಳ್ಕೊಳ್ರಿ. ಯಾಕಂದ್ರ ನಿಮ್ಮ ಕರಿಯರ್ ಇವತ್ತಿನ ಬಗ್ಗೆ ಅಲ್ಲ, ಅದು ಮುಂದಿನ 10 ರಿಂದ 20 ವರ್ಷಗಳ ಬಗ್ಗೆ. ಸೊ ಜಾಣತನದಿಂದ ಆಯ್ಕೆ ಮಾಡ್ರಿ.
ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.